ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮ್ಮ ಜೊತೆ ನವರಾತ್ರಿಯ 4ನೇ ದಿನದ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ದಿನಾನೂ ಕೂಡ ಡೈಲಿ ಒಂದೊಂದು ರೀತಿ ಇರುತ್ತೆ ಅನ್ನೋ ಥರ ಏನಿಲ್ಲ. ಅಂದರೆ ರೋಟೀನ್ ನಾನು ಹೇಳ್ತಾ ಇರೋದು, ಡೈಲಿ ಕೂಡ ಅದೇ ರೀತಿ ರೋಟೀನ್ ಇರುತ್ತೆ. ಏನಪ್ಪ ಚೇಂಜಸ್ ಆಗುತ್ತೆ ಅಂದರೆ ಸ್ನಾನ ಮಾಡಿ ಡ್ರೆಸ್ ಒಂದು ಚೇಂಜ್ ಆಗ್ಬೋದೇನೋ ಅಷ್ಟೇ. ಇನ್ನು ರೋಟೀನ್ ಎಲ್ಲ ನಾರ್ಮಲಾಗಿ ಅದೇ ರೀತಿ ಇರುತ್ತೆ. ಅದಾದಮೇಲೆ ಸ್ವಲ್ಪ ಪೂಜೆ ಮಾಡೋ ರೀತಿ ಒಂದು ಸ್ವಲ್ಪ ಚೇಂಜ್ ಆಗ್ಬೋದು. ಅಂದರೆ ಪೂಜೆ ಮಾಡೋದು ದೇವ್ರ ಮನೆ ಸೇಮ್ ಇರುತ್ತೆ, ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿರ್ತೀನಿ ಮತ್ತು ಸ್ವಲ್ಪ ಹೂಗಳು ಚೇಂಜ್ ಆಗುತ್ತೆ, ಅಷ್ಟು ಬಿಟ್ಟರೆ ಇನ್ನು ನನ್ನ ರೋಟೀನ್ ಸೇಮ್ ಟು ಸೇಮ್ ಡೈಲಿ ಯಾವ ಥರ ಇರುತ್ತೆ ಸೊ ಅದೇ ರೀತಿ ಇರುತ್ತೆ. ಸೊ ಯಾರೂ ಕೂಡ ಬೇಜಾರು ಮಾಡ್ಕೊಳ್ದೆ ನನ್ನ ವೀಡಿಯೋನ ನೋಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗಾದರೂ ಬೇಜಾರಾಗಿದ್ದರೆ ಸಾರಿ, ನನ್ನ ರೋಟೀನ್ ಇರೋದೇ ಈ ರೀತಿ. ಸೊ ನವರಾತ್ರಿ ಸ್ಪೆಷಲ್ ವೀಡಿಯೋಸಲ್ಲೂ ಕೂಡ ಸೇಮ್ ಡೈಲಿ ರೋಟೀನ್ ಅದೇ ರೀತಿ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೇನೆ ಬನ್ನಿ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡಿಬಿಡೋಣ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಗೇನು ಅನ್ನಿಸಿದ್ರು ಪರವಾಗಿಲ್ಲ, ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನೀವು ಕಮೆಂಟ್ ಮಾಡಿ ಏನಾದರೂ ಹೇಳೋದ್ರಿಂದ ನನಗೂ ಕೂಡ ಅರ್ಥ ಆಗುತ್ತೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತಾ ಅಥವಾ ಏನಾದರೂ ಚೇಂಜಸ್ ಮಾಡ್ಕೊಬೇಕಾ, ಏನು ಇಷ್ಟ ಆಯಿತು, ಸೊ ಏನು ಆಗಿದೆ, ಯಾವ ರೀತಿ ಇದೆ ಅನ್ನೋದು ಕೂಡ ನನಗೂ ಕೂಡ ಗೊತ್ತಾಗುತ್ತೆ ಅಲ್ವಾ. ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು ಸಿಂಬಲ್ ಆದರೂ ಕೊಡಿ ಅಥವಾ ಏನಾದರೂ ಒಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಅದಾದಮೇಲೆ ಇವತ್ತಿನ ರಂಗೋಲಿ ಡಿಸೈನು ಕೂಡ ನೋಡಿಬಿಡಿ. ಅಂದರೆ ನಾನು ಕೆಲವೊಂದು ದಿನ ಚುಕ್ಕಿ ಇಟ್ಟು ರಂಗೋಲಿನ ಬಿಡಿಸ್ತೀನಿ, ಇನ್ನೊಂದು ಕೆಲವೊಂದು ದಿನ ನಾರ್ಮಲಾಗಿ ಎಲೆ ರೀತಿ ರಂಗೋಲಿನೇ ಕೂಡ ಬಿಡಿಸ್ಕೊತೀನಿ. ಸೊ ಬಿಡಿಸ್ತಾ ಯಾವುದೋ ಒಂದು ಡಿಸೈನ್ ಹಾಕ್ಬಿಡ್ತೀನಿ ಅನ್ನೋ ಥರ ಏನಿಲ್ಲ. ಒಂದು ಫಿಕ್ಸ್ ಆಗಿರ್ತೀನಿ ಈ ರಂಗೋಲಿನ ಬಿಡಿಸ್ತೀನಿ ಅಂತ. ಒಂದು ರಂಗೋಲಿ ಡಿಸೈನ್ನ ನೋಡಿದ ತಕ್ಷಣ ನಾನು ಒಂದು 2 ಸತಿ ನೋಡಿದ ತಕ್ಷಣ ಅದನ್ನು ಪಕ್ಕ ಬಿಡಿಸ್ತೀನಿ. ಬಟ್ ಮತ್ತೆ ಕರೆಕ್ಟಾಗಿ ಅದನ್ನೇ ನೆನ್ಪಿಟ್ಕೊಂಡು ಬಿಡಿಸ್ಬೇಕು ಅಂದರೆ ಸ್ವಲ್ಪ ಕಷ್ಟ. ಬಟ್ ಸ್ವಲ್ಪ ನೋಡಿದ ತಕ್ಷಣ ಯಾವುದೇ ರೀತಿ ರಂಗೋಲಿ ಆದರೂ ಕೂಡ ಅದನ್ನು ಟ್ರೈ ಮಾಡಿ ಬಿಡಿಸ್ತೀನಿ. ಹಾಗೆಯೇ ರಂಗೋಲಿ ಡಿಸೈನ್ ಏನು ಅನ್ನಿಸ್ತು ನಿಮಗೆ, ಯಾವ ಥರ ಇದೆ, ಚೆನ್ನಾಗಿ ಬರ್ತಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ. ನಿಮ್ಗೆ ಯಾರಿಗಾದರೂ ಯೂಸ್ ಆಗ್ಬೋದು ಅಂದ್ಬಿಟ್ಟು ನಾನು ರಂಗೋಲಿ ಡಿಸೈನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಹಳದಿ ಬಣ್ಣದ ಸೀರೆನ ವೇರ್ ಮಾಡ್ತಾ ಇದ್ದೀನಿ. ಇವತ್ತು ಹಳದಿ ಬಣ್ಣ ಇತ್ತು ಈ ದಿನ ಬಂದುಬಿಟ್ಟು, ಹಾಗಾಗಿ ಹಳದಿ ಕಲರ್ ಬಣ್ಣದ ಸೀರೆನ ವೇರ್ ಮಾಡ್ತಾ ಇದ್ದೀನಿ. ಒಂಥರ ಸ್ಯಾರಿಗಳು ವೇರ್ ಮಾಡೋದು ಅಂದರೆ ಈ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಅದಾದಮೇಲೆ ತುಂಬ ಇಷ್ಟನೂ ಪಡ್ತಾರೆ ಅಲ್ವಾ. ಹಳದಿ ಕಲರ್ ಸೀರೆ ಆಗಿರ್ಬೋದು, ಅದು ಸ್ಯಾರಿ ಹಾಕೊಳ್ಳೋದೇ ಒಂದು ಇಷ್ಟ ಬಿಡಿ. ಕೆಲವೊಬ್ಬೊಬ್ಬರಿಗೆ ಯೆಲ್ಲೋ ಕಲರ್ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ತುಂಬ ಇಷ್ಟಪಡ್ತಾರೆ ಅಲ್ವಾ. ಈ ಮೆಂತೆ ಕಲರ್ ಆಗಿರ್ಬೋದು, ಸೊ ಈ ಥರ ಯೆಲ್ಲೋಯಿಶ್ ಕಲರ್ ಸ್ಯಾರಿನ. ಸೊ ನನಗೂ ಕೂಡ ಯೆಲ್ಲೋ ಕಲರ್ ಸ್ಯಾರೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಯೆಲ್ಲೋ ಕಲರ್ ಅಲ್ಲ, ಸ್ಯಾರೀಸ್ ಅಂದರೆ ಅಥವಾ ಡ್ರೆಸ್ ಅಂದರೆ ಒಂಥರ ಏನೋ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಥರ ಇಷ್ಟಪಡ್ತೀನಿ. ಹಾಗೆಯೇ ಇವಾಗ ಏನಪ್ಪ ಅಂತಂದರೆ ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ನಾನು ಡೈಲಿ ಏನು ಮನೆಯೆಲ್ಲ ಕ್ಲೀನ್ ಮಾಡಲ್ಲ. ಅಂದರೆ ಒಂದಿನ ಬಿಟ್ಟು ಒಂದಿನ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ, ಒರೆಸ್ಕೊತೀನಿ, ಗುಡಿಸ್ತೀನಿ, ಆ ಥರ ಎಲ್ಲ ಮಾಡ್ಕೊತೀನಿ. ದೇವ್ರ ಮನೆಯೂ ಅಷ್ಟೇ ಡೈಲಿ ಅಂದರೆ ನಾರ್ಮಲಾಗಿ ಏನು ಕ್ಲೀನ್ ಮಾಡಬೇಕು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಕಂಪ್ಲೀಟ್ ಡೀಪ್ ಕ್ಲೀನ್ ಮಾಡಬೇಕು ಸೊ ಆ ಥರ ಎಲ್ಲ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಅದಾದಮೇಲೆ ನೆನ್ನೆ ಮುಡಿಸಿಟ್ಟಿರ್ತೀನಿ ಅಲ್ವಾ ಹೂಗಳನ್ನೆಲ್ಲ ಚೇಂಜ್ ಮಾಡಿಕೊಂಡು ಹೊಸ್ದಾಗಿ ಹೂವೆಲ್ಲ ತೊಗೊಂಡು ಬಂದು ಮುಡಿಸ್ಕೊಂಡು ಪೂಜೆನ ಮಾಡ್ತೀನಿ. ಹಾಗೆಯೇ ನೈವೇದ್ಯಕ್ಕೆ ನಾನು ಡೈಲಿ 2 ಬಾಳೆಹಣ್ಣು ಇಟ್ಟು ಪೂಜೆನ ಮಾಡ್ಕೊತೀನಿ. ಇಲ್ಲ ಹಾಲು ಏನಾದರೂ ಬೇಗ ತೊಗೊಬಂದರೆ ಹಾಲಿಟ್ಟು ಪೂಜೆ ಮಾಡ್ತೀನಿ. ಇಲ್ಲ ಏನಾದರೂ ನೈವೇದ್ಯ ಮಾಡೋದಕ್ಕೆ ಟೈಮ್ ಸಿಕ್ತು ಅಂತಂದರೆ ನೈವೇದ್ಯ ಮಾಡಿ ಇಟ್ಬಿಟ್ಟು ಪೂಜೆನೂ ಕೂಡ ಮಾಡ್ಕೊತೀನಿ. ಹೂವು ಎಲ್ಲ ಮುಡಿಸಿದ್ದಾದಮೇಲೆ ಇವಾಗ ದೀಪನೂ ಕೂಡ ಹಚ್ಬಿಟ್ಟು ಊದ್ಬತ್ತಿನೂ ಕೂಡ ಬೆಳಗ್ತಾ ಇದ್ದೀನಿ. ಅದಾದಮೇಲೆ ಧೂಪ ಹಾಕಿ ಬೆಳಗ್ಬಿಟ್ಟು ಎಲ್ಲನೂ ಪೂಜೆ ಎಲ್ಲ ಮಾಡ್ಕೊಬೇಕಲ್ವ. ಅಂದರೆ ನಾರ್ಮಲ್ ರೋಟೀನ್ ಡೈಲಿ ನಾವು ಪೂಜೆ ಏನು ಮಾಡ್ತೀವಿ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಷ್ಟೇ. ಅದಾದಮೇಲೆ ಹೊಸ್ಲು ಪೂಜೆನೂ ಕೂಡ ತುಂಬ ಚೆನ್ನಾಗಿ ಮಾಡ್ಕೋಬೇಕು ಈ ಟೈಮಲ್ಲಿ. ಸೊ ಹೊಸ್ತಿಲು ಏನಂತೀವಿ ಅದನ್ನು ನಾವು ಲಕ್ಷ್ಮೀ ದೇವಿ ಸ್ವರೂಪ ಅಂತಲೂ ಕೂಡ ಕರಿತೀವಿ ಅಲ್ವಾ. ಸೊ ಹಾಗಾಗಿ ಹೊಸ್ತಿಲು ಪೂಜೆನೂ ಕೂಡ ನೀಟಾಗಿ ಸ್ವಲ್ಪ ಮಾಡ್ಕೊತೀನಿ. ಅದಾದಮೇಲೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಅವ್ರದ್ದು ಪೂಜೆನೂ ಕೂಡ ಮಾಡಬೇಕು, ಮತ್ತು ಸ್ವಲ್ಪ ಮಂತ್ರನೂ ಕೂಡ ಬರಿಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಪೂಜೆನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ತಿಂಡಿ ಎಲ್ಲ ಮಾಡಬೇಕು. ಸ್ವಲ್ಪ ಟೆನ್ಷನ್ ಅನಿಸುತ್ತೆ, ಸ್ಟ್ರೆಸ್ ಅಂತ ಅನಿಸುತ್ತೆ. ಎಲ್ಲನೂ ಮಾಡಬೇಕು, ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಲ್ವಾ. ಸೊ ಹಾಗಾಗಿ ಪೂಜೆ ಮಾಡಿ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಅಥವಾ ಯಾರಾದರೂ ತಿಂಡಿ ಮಾಡಿಕೊಟ್ರೆ ಒಂಥರ ರಿಲೀಫ್ ಅಂತ ಅನಿಸ್ತಾ ಇರುತ್ತೆ.
ಬಟ್ ಆದರೆ ಎಲ್ಲನೂ ಕೂಡ ನಾವೇ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ಬೇಗ ಬೇಗ ಸಾಧ್ಯವಾದಷ್ಟು ಮಾಡ್ಕೊತಾ ಇದ್ದೀನಿ. ಹಾಗೆಯೇ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಒಬ್ಬರು ಕ್ಯಾಮ್ರಾಮ್ಯಾನು ಕೂಡ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಸಾಧ್ಯವಾದಷ್ಟು ಸ್ವಲ್ಪ ಸ್ವಲ್ಪ ಟೈಮ್ ಅವನ ಹತ್ರ ವೀಡಿಯೋಸ್ನ ಮಾಡ್ಕೊತೀನಿ. ನಮ್ಮ ಅತ್ತಿಗೆ ಮಗ ರಜಕ್ಕೆ ಅಂತ ಅಂದ್ಬಿಟ್ಟು ಊರಿಗೆ ಬಂದಿದ್ದಾನೆ. ಅವ್ನಿಗಷ್ಟು ಕರೆಕ್ಟಾಗಿ ವೀಡಿಯೋಸ್ ಅಂದರೆ ಕರೆಕ್ಟಾಗಿ ಸ್ವಲ್ಪ ಅಲುಗಾಡಿಸ್ತೇನೆ ವೀಡಿಯೋಸ್ ಮಾಡೋದು ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಅದಾದಮೇಲೆ ಟೈಮ್ ಸಿಕ್ಕಿದಾಗ ಅವನ ಕೈಲೂ ಕೂಡ ವೀಡಿಯೋಸ್ನ ಮಾಡಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಾಧ್ಯವಾದಷ್ಟು ನೋಡೋಣ. ಅದಾದಮೇಲೆ ಇವಾಗ ಧೂಪನೂ ಹಚ್ಚಿ ಎಲ್ಲನೂ ಕೂಡ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಇವತ್ತು ಬಂದುಬಿಟ್ಟು ಕೂಷ್ಮಾಂಡ ದೇವಿ ಮಾತೆನ ಪೂಜೆನ ಮಾಡ್ತೀವಿ. ಅದಾದಮೇಲೆ ಅವ್ರನ್ನ ಸ್ವರೂಪ ಏನಕ್ಕೆ ಪೂಜೆನ ಮಾಡ್ತೀವಿ ಇವತ್ತು ಅಂತಂದರೆ ಶಕ್ತಿನ ನೀಡಲಿ, ಮತ್ತು ಜೀವನದಲ್ಲಿ ಸಂತೋಷ ಹಾಗೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಇರಲಿ, ಏನೋ ಚೆನ್ನಾಗಿರಲಿ ಅನ್ನೋದೊಂದು ರೀಸನ್ನಿಂದ ಪೂಜೆನ ಮಾಡ್ತೀವಿ ಆ ದೇವಿನ. ಸೊ ಇವತ್ತಿನ ಪ್ರಸಾದ ಬಂದುಬಿಟ್ಟು ಬೆಲ್ಲದಲ್ಲಿ ಮಾಡಿರೋ ಪ್ರಸಾದ ಆಗಿರ್ಬೋದು, ಮತ್ತು ಅವಳಿಗೆ ಪ್ರಿಯವಾಗಿರೋ ಹೂವು ಬಂದುಬಿಟ್ಟು ಮಲ್ಲಿಗೆ ಹೂವು ಅಂತಲೇ ಹೇಳ್ಬೋದು. ಅಥವಾ ಸಿಕ್ಕಿಲ್ಲ ಅಂತಂದರೆ ನಮ್ಮ ಮನೇಲಿ ಯಾವ ರೀತಿ ಹೂವು ಇರುತ್ತೆ ನೋಡಿ, ಅದನ್ನೇ ಇಟ್ಟು ಪೂಜೆನ ಮಾಡ್ಕೊತೀನಿ. ಇವತ್ತು ನನ್ನ ಲುಕ್ ಈ ಥರ ಇತ್ತು. ಸಿಂಪಲ್ಲಾಗೆ ರೆಡಿ ಆಗ್ತೀನಿ, ಯಾಕಂದರೆ ಬರೀ ಪೂಜೆನ ಮಾಡಿ ಒಂದು 11 ಗಂಟೆ 12 ಗಂಟೆ ಅಷ್ಟೊತ್ತವರೆಗೆ ಸ್ಯಾರಿನ ವೇರ್ ಮಾಡಿ ಹಂಗೆ ಇರ್ತೀನಿ. ಅದಾದಮೇಲೆ ಚೇಂಜ್ ಮಾಡ್ಕೊತೀನಿ, ಯಾಕಂದರೆ ಬೇರೆ ಎಲ್ಲ ಕೆಲಸ ಮಾಡಬೇಕು ಅಂದರೆ ನನಗೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಒಂದು 11 ಗಂಟೆ 11:30 12 ಗಂಟೆ ಒಳಗಡೆ ಎಲ್ಲ ಸ್ಯಾರಿನ ಚೇಂಜ್ ಮಾಡಿಬಿಟ್ಟು ಡ್ರೆಸ್ ಎಲ್ಲ ವೇರ್ ಮಾಡ್ತೀನಿ. ಸೊ ಯಾರಾದರೂ ನೀವು ಕೂಡ ಇದೇ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಾನು ಸಿಂಪಲ್ಲಾಗಿ ರೆಡಿಯಾಗಿರೋದು ಹೇಗೆ ಅನ್ನಿಸ್ತು ಅಂತಲೂ ಕೂಡ ಕಮೆಂಟ್ ಮಾಡಿ ಆಯಿತಾ. ಅದಾದಮೇಲೆ ಸ್ವಲ್ಪ ಅಡುಗೆ ಮನೆಯಲ್ಲಿ ಕೆಲಸ ಇತ್ತು, ಅದನ್ನು ಕೂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕೆಲಸನ ಮುಗಿಸಿದ್ದಾದಮೇಲೆ ಸ್ವಲ್ಪ ಹಾಲೆಲ್ಲ ಇತ್ತು, ಹಾಗಾಗಿ ಫ್ರೂಟ್ ಸಲಾಡ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಕಸ್ಟರ್ಡ್ ಪೌಡರ್ ಏನು ಬರುತ್ತೆ ಅದು ಮನೇಲಿ ತಂದಿಟ್ಕೊಂಡಿದ್ದೆ, ಅದನ್ನು ಒಂದು 2 ಟೇಬಲ್ ಸ್ಪೂನಷ್ಟು ಸ್ವಲ್ಪ ಹಾಲಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಲನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿನ ಹಾಕ್ಕೊಳ್ಳಿ ಹಾಲನ್ನು. ಹಾಗೆಯೇ ಆ ಪೌಡರ್ನ ಮಿಕ್ಸ್ ಮಾಡಿ ನಾನು ಹಾಲು ಕುದೀತಿರುತ್ತೆ ಅಲ್ಲ ಅಲ್ಲಿಗೆ ಸ್ವಲ್ಪ ಕುದಿದಾದಮೇಲೆ ಸಕ್ಕರೆನ ಹಾಕಿ ಆ ಪೌಡರ್ ಮಿಕ್ಸ್ ಮಾಡ್ಕೊಂಡಿರೋದನ್ನು ಸೇರಿಸಿ, ನಮ್ಗೆ ಯಾವ ರೀತಿ ಫ್ರೂಟ್ಸ್ ಸಿಗುತ್ತೆ ಮನೇಲಿ ಅಥವಾ ನಿಮ್ಗೇನಾದರೂ ತುಂಬ ಚೆನ್ನಾಗಿ ಮಾಡ್ಕೋಬೇಕು ಅಂತಂದರೆ ಎಲ್ಲ ರೀತಿ ಫ್ರೂಟ್ಸ್ನು ಕೂಡ ಹಾಕೊಂಡು ಮಾಡ್ಕೋಬೋದು. ಬಟ್ ನಾನು ಸ್ವಲ್ಪ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ, ಹಾಗೆಯೇ ಹೇಗೆ ಬರುತ್ತೋ ಏನೋ ಅನ್ನೋದು ಕೂಡ ಗೊತ್ತಿರಲಿಲ್ಲ ಅಲ್ವಾ. ಅದಕ್ಕಾಗಿ ಸ್ವಲ್ಪ ಅಷ್ಟೇ ಕ್ವಾಂಟಿಟಿನ ಯೂಸ್ ಮಾಡಿ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಹಾಲು ಕುದ್ದಿದ್ದಾದಮೇಲೆ ಸಕ್ಕರೆ ಹಾಕಿ ಅದಾದಮೇಲೆ ನಾನು ಏನು ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೂಲ್ ಆಗಲಿ ಅಂತ ಅಂದ್ಬಿಟ್ಟು ಹಂಗೆ ಇಟ್ಬಿಟ್ಟು ಸ್ವಲ್ಪ ಟೈಮ್ ಆದಮೇಲೆ ಇವಾಗ ದಾಳಿಂಬೆಯನ್ನು ಬಿಡಿಸಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಪರಂಗಿಯನ್ನು ಹಾಕ್ಕೊತಾ ಇದ್ದೀನಿ, ಅಂದರೆ ಪಪಾಯ. ಸೊ ಇದನ್ನು ಸೇರಿಸಿದಾದ್ಮೇಲೆ ಬನಾನಾ ಇತ್ತು, ಬನಾನೂ ಕೂಡ ಹಾಕ್ಕೊಂಡಿದ್ದೀನಿ. ಆ್ಯಪಲ್ ಇದ್ದರೆ ಆ್ಯಪಲ್ ಹಾಕ್ಕೊಬೋದು, ಇಲ್ಲ ಸ್ಟ್ರಾಬೆರಿ, ಬ್ಲೂಬೆರಿ, ಸೊ ಯಾವ ಥರ ಫ್ರೂಟ್ಸ್ ಬೇಕಾದರೂ ಹಾಕ್ಕೊಂಡು ಮಾಡ್ಕೊಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಯಾರಾದರೂ ಟ್ರೈ ಮಾಡೋರಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ಅಂತಲೇ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.